ವಾಡಿ ಇವತ್ತು ನಮ್ಮ ಯಲಬುರ್ಗಾ ಕುಟ್ರೂರು ರೈಲ್ವೆ ಲೈನ್ ಆಗಿದೆ. ನನ್ನ ಸ್ವಂತ ಊರು ತರಕಲ್ ಜಂಕ್ಷನ್ ಮಾಡಿದ್ದೇನೆ. ನ್ಯಾಷನಲ್ ಹೈವೇ ಇದು ಯಾರಿಗೆ ಮಾಡಿದ್ದು? ಹುಬ್ಳಿ ಬಳ್ಳಾರಿ ಯಾಕೆ ಗುಜರಾತ್ ನಡೆಸಬೇಕು? ಇಡೀ ದೇಶದಲ್ಲಿ ಒಂದು ನ್ಯಾಷನಲ್ ಹೈವೇ ಮಾಡಿದ್ರು. ಆಸ್ಕರ್ ಫರ್ನಾಂಡಿಸ್ ನಡೆಸಬೇಕು. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರಗಳು ಹಿಂದಿದ್ದ ಕೆಲಸ ಆಗಿ ಹೊರತು ಇವತ್ತು ಈ ಕೆಲಸ ಬಿಜೆಪಿ ಮಾಡಿದವದ್ದಲ್ಲ. ಮುನಿರಾಬಾದ್ ನಗರ ಅವ್ರು ಮಾಡಿಲ್ಲ, ಬಿಜೆಪಿಯವರು ಗದಗವಾಡಿ ಅವ್ರು ಮಾಡಿಲ್ಲ. ಇಟ್ ಈಸ್ ಪ್ಯೂರ್ಲಿ ಕಾಂಗ್ರೆಸ್, ಬಿಕಾಸ್ ಆಫ್ ಸಿದ್ದರಾಮಯ್ಯ, ಬಿಕಾಸ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ, ಬಿಕಾಸ್ ಆಫ್ ದೇವೇಗೌಡ, ಬಿಕಾಸ್ ಆಫ್ SM ಕೃಷ್ಣ. ಇವೆಲ್ಲ ನನಗೆ ಗೊತ್ತಿಲ್ವ ಇದು ಏನೇನು ಕೆಲಸ ಮಾಡಿದ್ದೇವೆ? ಅದಕ್ಕೆ ಇನ್ನು ಹೇಳೋದು ಭಾಳ ಇದೆ. ನಾನು ಹೇಳಬೇಕು, ಬೇರೆಯವ್ರು ಮಾತಾಡಬೇಕು. ಒಟ್ಟಾರೆ ಇಂಥ ಚಿಲ್ಲರೆ ಪ್ರಚಾರ ಮಾಡೋದನ್ನು ಕೈ ಬಿಡಿ. ಅವ್ರು ಮಾಡಂಗಿಲ್ಲ, ಇವ್ರು ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಗಂಗಾವತಿಯಲ್ಲೂ ಅನ್ಸಾರಿ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಅವ್ರ ಹತ್ರ ಮಾತನಾಡಿದ್ದೇನೆ. ಒಂದು ಮನೆ ಅಣ್ಣತಂಬಳದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಕೋಪ ಸಿಟ್ಟಿರ್ತದಪ್ಪ. ಯಾವ್ಯಾವುದಕ್ಕೂ ಮನೆಗೆ ಅಣ್ಣತಂಬಳಿಗೆ ಇರ್ತಾ ಮತ್ತೆ ನಮಗಿರೋದಲ್ಲ. ಕೇಳಿದ್ದೀನಿ ಈಗ ರಾಘುಗ, ರಾಘು ಸರಿಯಾಗಿ ಸ್ವಲ್ಪ ನಿಮ್ಗೇನು ಬುದ್ಧಿ ಐತೆ ಅಂತ ಬೇಡ ಕೇಳೋದು ಈಗ ತಪ್ಪದನ ಅಂತ. ಆಯ್ತು, ನಮ್ಮ ರಾಘುನ ಅಣ್ಣ ತಮ್ಮ ಅಂದ್ಬಿಟ್ರೆ ಮುಗಿದು ಸತ್ತು. ನಾವು ಯಾರು ಗೊತ್ತದ ಅವ್ರು ರಾಘು ಅಣ್ಣ ಇಲ್ಲ ತಮ್ಮನ ಇಷ್ಟ ಬಿಡ್ತಾರೆ ನೋಡಿ ಎಣ್ಣೆನು. ಅದಕ್ಕೆ ನಮಗಿಲ್ಲಿ ಮುಖ್ಯ ಬೇಕಾಗಿದ್ದು ಕಾಂಗ್ರೆಸ್ ಗೆಲ್ಬೇಕು. ಸಿದ್ದರಾಮಯ್ಯ ಮುಂದಿನ 4 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಇರಬೇಕು. ಯಾಕೆ? ನಾವು 5 ಗ್ಯಾರಂಟಿ ಮಾನವೀಯತೆ ಕೆಲಸ ಕೊಟ್ಟಿದ್ದೇವೆ. ಅವ್ರು ಹೇಳ್ತಾರೆ ಬಿಜೆಪಿ ಏನ್ರಿ ಈ ಗ್ಯಾರಂಟಿ ನಿಲ್ಲೋದಿಲ್ಲ, ಗ್ಯಾರಂಟಿ. ಯಾಕಂದ್ರೆ ನಾನೇ ಬಜೆಟ್ ಅನ್ನ ತಯಾರು ಮಾಡಿದವನು. ಸಿದ್ದರಾಮಯ್ಯ ಸೈನ್ ಹಾಕ್ಯಾರ, ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಈ ದಲಾಲಿಯಾಗ ಹೆಡ್ ಕ್ಲರ್ಕ್ ಸೈ ಮಾಡಿರ್ತಾನಲ್ಲ, ಹಂಗೆಲ್ಲ ರೆಡಿ ಮಾಡೀನಿ. ಮಾಲಕ್ ಸೈ ಹೊಡಿತಾನಲ್ಲ, ಹಂಗೆ ಸೈ ಹೊಡೆದ ನಾನಲ್ಲ ಬರ್ದವ. ಮೊನ್ನೆ 52,009 ಕೋಟಿ ಇಟ್ಟಿದ್ದೇವೆ. 52,009 crores ಫಾರ್ ಆಲ್ ದೀಸ್ ಸ್ಕೀಮ್ಸ್. ಅದಕ್ಕೆ ಹಣ 2,1 ಕೋಟಿ 17 ಲಕ್ಷ ಕುಟುಂಬಕ್ಕೆ ಬರುತ್ತೆ. 10 kg ಇದು ಆಹಾರ ಧಾನ್ಯ 3 ಕೋಟಿ 47 ಲಕ್ಷ ಜನಕ್ಕೆ ಬರುತ್ತೆ. 1 ಕೋಟಿ 29 ಲಕ್ಷ ಮನೆಗೆ ಕರೆಂಟ್ ವಿದ್ಯುತ್ ಪೂರೈಕೆ. 65 ಲಕ್ಷ ಹೆಣ್ಮಕ್ಳು ದಿವಸ ಬಸ್ನಾಗ ಓಡಾಡ್ತಾರೆ. ವಿದ್ಯಾರ್ಥಿಗಳಿಗೆ ವೇತನ ಕೊಟ್ಟಿದ್ದೀವಿ. ಎಲ್ಲ ಕೆಲಸಗಳಿಗೆ ಸುಮಾರು 55,000, ಈಗ 52,009 ಕೋಟಿ ಬಜೆಟ್ ಅಲ್ಲಿ ಇಟ್ಟಿದ್ದೇವೆ. ಬಿಲ್ ಪಾಸ್ ಆಗಿದೆ. 3 ಕೋಟಿ 71 ಲಕ್ಷ 781 ಕೋಟಿ ಬಜೆಟ್.